ಗೊತ್ತಿರಬಾರ್ದಾ? ಅಲ್ಲ, ನಮ್ಮ ಯಜಮಾನ್ರ ವಿಷಯ ನನಗೆ ಗೊತ್ತಿಲ್ಲದೆ ಇನ್ನೇನು ಟೀಚರಿಗೆ ಗೊತ್ತಿರಬೇಕಾ? ಊರ್ಮಿಳಾ, ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡು. ಹೋಗೆ, ಈ ಪಾಠನೆಲ್ಲ ನಿನ್ನ ಸ್ಕೂಲ್ ಬಚ್ಚಗಳ ಹತ್ರ ಇಟ್ಕೋ. ಊರಲ್ಲಿ ಶಾಲೆ ನಡೀತಾ ಇಲ್ಲ ಅಂತ ಕಂಡ್ಕೊಂಡವ್ರಿಗೆಲ್ಲ ಪಾಠ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಯಾ ನೀನು? ಈ ಕಾಯಿಲೆಗೆ ಹುಚ್ಚು ಅಂತಾರೆ. ನೀನ್ ಯಾಕೆ ಬೆಂಗಳೂರಿಗೆ ಹೋಗಿ ಒಂದು ಒಳ್ಳೆ ಡಾಕ್ಟರ್ ಹತ್ರ ತೋರಿಸಬಾರ್ದು? ನಾಲ್ಗೆನ ತುಂಬಾ ಹರಿ ಬಿಡ್ತಾ ಇದೆಯಾ ಊರ್ಮಿಳಾ, ಬಾಯ್ ಮುಚ್ಚು. ಏನ್ ಬಾಯ್ ಮುಚ್ಚೋದು? ಭುವನ್ ಶಂಕರಣ್ಣ ಅಪ್ಪ ಮಗ ಅಂತನೂ ಗೊತ್ತು, ನೀನು ಶಂಕರಣ್ಣ ಮಾವ ಸೊಸೆ ಅಂತನೂ ಗೊತ್ತು, ಇನ್ನು ಏನೇನೋ ಗೊತ್ತು. ನಿನಗ್ ಗೊತ್ತಿಲ್ದಿರೋ ಸುಮಾರು ವಿಷಯಗಳು ನನಗ್ ಗೊತ್ತು. ಏನಿವಾಗ? ಅಂದ್ರೆ ಭುವಿ ಅನ್ನೋ ಕ್ಯಾರೆಕ್ಟರ್ ನಿಂದೆ ಸೃಷ್ಟಿ ಅಲ್ವಾ? ಹೇಳು, ಈ ಫ್ರಾಡ್ನ ಕರ್ಕೊಂಡ್ ಬಂದಿರೋದು ನೀನೇ ತಾನೆ? ಸೋಡಾ ಬುಡ್ಡೆ, ಈ ಪ್ಲಾನ್ಗಳನ್ನೆಲ್ಲ ವರ್ಕೌಟ್ ಮಾಡ್ಕೊಳಕ್ಕೆ ನಂಗೆ ಬೇರೆ ಯಾರ್ದು ಸಹಾಯ ಬೇಕಾಗಿಲ್ಲ. ಒಬ್ಳೆ ಎಲ್ಲ ಕೆಲಸ ಮಾಡೋ ತಾಕತ್ ನನಗಿದೆ. ಮೋರೋವರ್ ಅವನ್ನ ಕರ್ಕೊಂಬಂದಿರೋದು ನಾನೇ ಅಂತಾನೆ ಅನ್ಕೋ. ಏನು ಮಾಡ್ತೀಯಾ? ಶಂಕರಣ್ಣಂಗೆ ಹೋಗಿ ಹೇಳ್ತೀಯಾ ಅಥವಾ ಭುವನ್ಗೆ ಹೇಳ್ತೀಯಾ? ಅದ್ಯಾರಿಗೆ ಹೇಳ್ತೀಯಾ ಹೇಳ್ಕೊ, ಅದೇನು ಮಾಡ್ಕೋತೀಯ ಮಾಡ್ಕೊ ಹೋಗೆ. ಹೇಳ್ದೆ ಬಿಡ್ತೀನಾ? ಕಣ್ಣು ಮುಂದೆನೆ ಇಷ್ಟೊಂದೆಲ್ಲ ಮೋಸ ನಡೀತಿರ್ಬೇಕಾದ್ರೆ ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಾ? ಹೇಳ್ತೀನಿ, ಹೇಳ್ತೀನಿ. ಭುವಿನ ಕರ್ಕೊಂಬಂದಿದ್ದು ನಾನೋ ಅಲ್ವೋ, ಅವನ ಅಸ್ಲಿ ಮಗನೋ ಅಲ್ವೋ, ಇದನ್ನೆಲ್ಲ ಸೈಡಿಗಿಡು ಶ್ರದ್ಧಾ. ಸದ್ಯಕ್ಕಂತೂ ನೀನು ಶಂಕರಣ್ಣಂಗೆ ಯಾವ ವಿಷಯನೂ ಹೇಳೋ ಪರಿಸ್ಥಿತಿಲಿಲ್ಲ. ನನ್ನ ತಾಳ್ಮೆಗೂ ಒಂದು ಮಿತಿ ಅನ್ನೋದಿದೆ ಊರ್ಮಿಳಾ. ನಾನು ಸುಮ್ಮನೆ ಇರೋದನ್ನ ನನ್ನ ಅಸಹಾಯಕತೆ ಅಂದ್ಕೋಬೇಡ ನೀನು. ನಿನಗೆ ಗೊತ್ತಿರೋ ಸತ್ಯನ ಶಂಕರಣ್ಣಂಗೆ ಹೇಳಕ್ಕಿಂತ ಮುಂಚೆ ನಾನು ನನಗೆ ಗೊತ್ತಿರೋ ಸತ್ಯನ ಭುವನಿಗೆ ಹೇಳ್ತೀನಿ. ನನಗೆ ನನ್ನ ಕಣ್ಣಾರೆ ಭುವನಿಗೆ ಹುಚ್ಚಿಡಿಯೋದು ನೋಡಕ್ ಆಸೆ. ಅವನ ಕೈಲಿ ಶಂಕರಣ್ಣನ ಸಾವು ನೋಡೋ ಆಸೆ. ಇವೆರಡನ್ನೂ ನೀನು ನೋಡ್ಬೇಕಾ ಶ್ರದ್ಧಾ? ನಿನ್ ಗಂಡ ಹುಚ್ಚ ಅಂತ ಆಸ್ಪತ್ರೆಗೆ ಸೇರೋದು ನೋಡ್ತೀಯಾ ಅಥವಾ ಕೊಲೆಗಾರ ಅಂತ ಜೈಲಿಗೆ ಸೇರೋದು ನೋಡ್ತೀಯಾ? ಯಾವ ಆಪ್ಷನ್ ಓಕೆ ನಿಂಗೆ ಶ್ರದ್ಧಾ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ್ಕೆ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.